ಎಲ್ರಿಗೂ ನಮಸ್ಕಾರ. ಇವತ್ತು ಹಿರಿಯ ನಾಗರಿಕರಿಗೆ ಸುರಕ್ಷಿತವಾಗಿ ಎಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋ ಒಂದು ಪ್ರಯತ್ನನ ನಾನು ಇವತ್ತು ಮಾಡ್ತೀನಿ. ಯಾಕಂದರೆ ಇವತ್ತು ನೋಡಿ ಏನಾಗಿದೆ, ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಬಹಳ ಇರುತ್ತೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಅಲ್ಲಿ ಹೂಡಿಕೆ ಮಾಡೋಕ್ಕೆ ಒಂದು ರೀತಿಯ ಭಯ ಇದ್ದೇ ಇರುತ್ತೆ. ಮತ್ತು ಬ್ಯಾಂಕುಗಳ ಬಡ್ಡಿ ಖಾತೆ ಅಂತೂ ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಕಡಿಮೆ ಇದೆ. ಹಾಗಾಗಿ ಅದಕ್ಕಿಂತ 1 ಅಥವಾ 2% ಹೆಚ್ಚಿಗೆ ಅಂದರೆ ಸುರಕ್ಷತೆಯ ದೃಷ್ಟಿಯಿಂದ ಬ್ಯಾಂಕಿಗಿಂತ ಹೆಚ್ಚು ಸುರಕ್ಷಿತವಾಗಿದ್ದು ಮತ್ತು ಕಡಿಮೆ ಅಂದರೂ 1-2% ಹೆಚ್ಚು ಒಂದು ಆದಾಯ ನೀಡುವಂಥ ಮೂಲಗಳು ಬಹಳಷ್ಟಿದೆ. ಅದು ಯಾವುದು ಅನ್ನೋದನ್ನು ನಾನಿವತ್ತು ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಎಲ್ಲಕ್ಕೂ ಮೊದಲಿಗೆ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಅಂತ ಒಂದಿದೆ. ಇಲ್ಲಿ ಏನಾಗ್ತಿತ್ತು ಅಂತಂದರೆ, ಇಲ್ಲಿ ಹಿರಿಯ ನಾಗರಿಕರು ಯಾರಿದ್ದಾರೆ, ಭಾರತೀಯ ಪ್ರಜೆಗಳು ಮತ್ತು ಹಿರಿಯ ನಾಗರಿಕರು ಅಂದರೆ 60 ವಯಸ್ಸಿನ ಎಲ್ಲರೂ ಇಲ್ಲಿ ಹೂಡಿಕೆ ಮಾಡೋಕ್ಕೆ ಅರ್ಹರು. ಇಲ್ಲಿ ಏನಾಗ್ತಿತ್ತು ಅಂದರೆ, ಮೊದಲಿಗೆ ಒಂದು ನಿಗದಿತ ಬಡ್ಡಿ ದರ ಇತ್ತು. ಆ ಬಡ್ಡಿ ದರನ ನಿಗದಿಪಡಿಸಿದ್ರು, ಅಷ್ಟು ಹಣನ ವಾರ್ಷಿಕ ನೀಡಿಬಿಡ್ತಾ ಇದ್ರು. ಈಗ ಇತ್ತೀಚೆಗೆ ಎಲ್ಲ ಬದಲಾಗಿದೆ, ನಿಮಗೂ ಗೊತ್ತಿದೆ. ಹಾಗಾಗಿ ಈಗ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಬಡ್ಡಿ ದರನ ಸರ್ಕಾರ ಪ್ರತಿ ವರ್ಷ ರಿನ್ಯೂ ಮಾಡ್ತಾ ಹೋಗುತ್ತೆ. ಈ ಸರಿಯ ಒಂದು ಏನಿದೆ ಅವಧಿಲಿ 7.4% ಇದೆ. ಈ ಒಂದು ಯೋಜನೆಯಲ್ಲಿ ಕನಿಷ್ಠ ಹಣ 1.5 ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಮತ್ತು ಗಮನಿಸಿ, ಗರಿಷ್ಠ ಮಿತಿ ಕೂಡ ಇದೆ. 15 ಲಕ್ಷ ಮಾತ್ರ ನೀವಿಲ್ಲಿ ಹೂಡಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ 7.4% ಸಿಗುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಏನಪ್ಪ ಅಂದರೆ, ಇಲ್ಲಿ 10 ವರ್ಷಗಳ ಕಾಲ ಲಾಕ್-ಇನ್ ಪೀರಿಯಡ್ ಇದೆ. ಅಂದರೆ 10 ವರ್ಷ ನೀವು ಈ ಹಣನ ಮುಟ್ಟಕ್ಕಾಗಲ್ಲ, ವಾಪಸ್ಸು ತೆಗೆಯೋದಕ್ಕೆ ಬರೋದಿಲ್ಲ. ಈ ಒಂದು ಬಡ್ಡಿನ ವಾರ್ಷಿಕ ನೀಡೋದ್ರಿಂದ ಇದು ಒಟ್ಟು ನೀವು ನೋಡಿದ್ರೆ ಅದು ಅಕ್ಯುಮುಲೇಟ್ ಆಗಿರುತ್ತಲ್ಲ, 7.66% ತನಕ ಹೋಗುತ್ತೆ. ಹೀಗಾಗಿ ಯಾವ ಹಿರಿಯ ನಾಗರಿಕರಿಗೆ ತತ್ಕಾಲಕ್ಕೆ ಹಣದ ಅವಶ್ಯಕತೆ ಇಲ್ಲ, ಆದರೆ ಪೆನ್ಷನ್ ರೀತಿ ಒಂದು ಹಣ ವಾರ್ಷಿಕ, ಮತ್ತು ಇದು ಏನಂತಂದರೆ ಇದು ಸರ್ಕಾರಿ ಪ್ರಾಯೋಜಿತ ಆದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ಅನಿಶ್ಚಿತತೆ ಇಲ್ಲಿರೋದಿಲ್ಲ, ಭಯ ಇರೋದಿಲ್ಲ. ನಿಮ್ಗೆ ನಿಗದಿತ ಮೊತ್ತ ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಹಾಗಾಗಿ ಇವತ್ತಿಗೆ ನಮ್ಗೆ ಹಣ ಬೇಡ ಅಂತ ಅನ್ನುವ ಹಿರಿಯ ನಾಗರಿಕರಿಗೆ ಇದು ಹೇಳಿ ಮಾಡಿಸಿದ ಹೂಡಿಕೆ ಆಗಿದೆ. ಎರಡನೇದಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಒಂದಿದೆ. ಇಲ್ಲಿ ಕೂಡ ಅಷ್ಟೇ ಹಿರಿಯ ನಾಗರಿಕರು ಹಾಕ್ಬೋದು. ಇಲ್ಲಿ ಅಂದರೆ ಒಂದು ಮಿತಿ ಇದೆ, 4.5 ಲಕ್ಷ ರೂಪಾಯಿ ಇಂಡಿವಿಜುವಲ್ ಆಗಿದ್ದರೆ ಅಷ್ಟು ಮಾತ್ರ ಹೂಡಿಕೆ ಮಾಡಿಬರ್ಬೋದು. ಆದರೆ ಇಬ್ಬರು ಸೇರಿ ಗಂಡ ಹೆಂಡ್ತಿನೋ ಅಥವಾ ಜಾಯಿಂಟ್ ಅಕೌಂಟ್ ಇಟ್ಕೊಂಡ್ರೆ 9 ಲಕ್ಷ ರೂಪಾಯಿ ತನಕ ಮಾತ್ರ ನೀವಿಲ್ಲಿ ಹೂಡಿಕೆ ಮಾಡ್ಬೋದು. ಇಲ್ಲಿ ಕೂಡ ಒಂದು ಬಡ್ಡಿ ದರ ಏನಿದೆ ಅದು ನಿಗದಿತ ಆಗಿದೆ. ಇದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗೋದಿಲ್ಲ. 6.6% ಇಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ. ಹಾಗಾಗಿ ಆದರೆ ಇಲ್ಲಿ ಕೂಡ ಒಂದು ಸಣ್ಣ ಅಂಶ ನೀವು ಗಮನಿಸಬೇಕು. ಏನಂತಂದರೆ 5 ವರ್ಷಗಳ ಕಾಲಾವಧಿ ಇದು ಲಾಕ್-ಇನ್ ಪೀರಿಯಡ್ ಇರುತ್ತೆ. ಬೇಕು ಅಂದರೆ ನೀವು ಹಣ ತೆಗಿಬೋದು, ಆದರೆ ಪೆನಾಲ್ಟಿ ಇರುತ್ತೆ. ಒಂದಷ್ಟು ಹಣ ಕಡ್ಕೊಂಡು ಉಳಿದ ಹಣ ನಿಮಗೆ ಕೊಡ್ತಾರೆ. ಇದು ಕೂಡ ಯಾರಿಗೆ ಪ್ರತಿ ತಿಂಗಳು ನಿಶ್ಚಿತವಾದ ಹಣ ಬೇಕು ಆದರೆ ಪೆನ್ಷನ್ ಇಲ್ಲ ಅನ್ನೋವಂಥವ್ರು ಕೂಡ ಇಂಥದ್ರಲ್ಲಿ ಹೂಡಿಕೆ ಮಾಡ್ಬೋದು. ಮೂರನೇದಾಗಿ ಹಿರಿಯ ನಾಗರಿಕರ ನಿಶ್ಚಿತ ಠೇವಣಿ ಅಂತ, ಇದು SBI ಇರ್ಬೋದು, ಇನ್ನೊಂದು ಬ್ಯಾಂಕ್ಗಳಿರ್ಬೋದು. SBI ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗಮನಿಸಿ, ಈಗ ಸದ್ಯದ ಮಟ್ಟಿಗೆ ಅಲ್ಲಿ 6.3ರಿಂದ 6.5 ತನಕ ಇಲ್ಲಿ ಕೂಡ ನಿಮಗೆ ಬಡ್ಡಿ ಸಿಗ್ತಾ ಇದೆ. ಇದನ್ನು ನೀವು ಎಷ್ಟು ವರ್ಷಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಹಿರಿಯ ನಾಗರಿಕರಿಗೆ ಸಿಗ್ತಾ ಇದೆ. ಬೇರೆ ಬ್ಯಾಂಕ್ಗಳಲ್ಲಿ ಇದರ ಒಂದು ಏನಿದೆ ಬಡ್ಡಿ ದರ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇಂಥ ಒಂದು ಸ್ಕೀಮಲ್ಲಿ ಕೂಡ ನೀವು ಹೂಡಿಕೆ ಮಾಡ್ಬೋದು. ನಾಲ್ಕನೇದಾಗಿ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಅಂತ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇರ್ಬೋದು, NTPC ಇರ್ಬೋದು, ಹೀಗೆ ಬಹಳಷ್ಟು ಸಂಸ್ಥೆಗಳು ಏನು ಮಾಡುತ್ತವೆ, ಕೆಲವೊಂದು ಟ್ಯಾಕ್ಸ್ ಫ್ರೀ ಬಾಂಡ್ಗಳನ್ನ ಬಿಡುಗಡೆ ಮಾಡುತ್ತೆ. ಇವುಗಳಲ್ಲಿ ಕೂಡ ನೀವು ಒಂದು ಹೂಡಿಕೆನ ಮಾಡ್ಬೋದು. ಇಲ್ಲಿ ಕೂಡ 5.5ರಿಂದ ಹಿಡಿದು 6.5, 7ರವರೆಗೆ ಕೂಡ ನಿಮಗೆ ನಿಶ್ಚಿತ ಬಡ್ಡಿ ಬರುತ್ತೆ. ಇಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಹೀಗೆ ಬಂದ ಇನ್ಕಮ್ಗೆ ಈಗ ಮೇಲೆ ನಾನು ಹೇಳಿದ ಎಲ್ಲ ಇದರಲ್ಲಿ ಕೂಡ ನೀವು ಏನು ಮಾಡಬೇಕಾಗುತ್ತೆ ಹೇಳಿ, ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದು ಹೆಸರೇ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಅಂತ. ಇದ್ರ ಮೇಲೆ ನಿಮಗೆ 5.5 ಬಂದ್ರೂ ನಿಮಗೆ ಅದು ಲಾಭದಾಯಕ, ಯಾಕಂದರೆ ಟ್ಯಾಕ್ಸ್ ಇಲ್ಲ. ಸೊ 5.5ರಿಂದ 6.5, 7 ತನಕ ಬರುವಂಥ ಒಂದಷ್ಟು ಬಾಂಡ್ಗಳಿವೆ. ಅವುಗಳ ಮೇಲೆ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಹಣನೂ ನಿಯಮಿತವಾಗಿ ಬರುತ್ತೆ, ಜೊತೆಗೆ ತೆರಿಗೆ ಕಟ್ಟುವಂಥ ಒಂದು ತಲೆನೋವು ಕೂಡ ಇರೋದಿಲ್ಲ. ಇನ್ನೊಂದಿದೆ, ಬಹಳ ಒಂದು ಉತ್ತಮವಾದ ಸ್ಕೀಮ್. ಇದನ್ನು ನಾವು RBI ಬಾಂಡ್ಸ್ ಅಥವಾ GOI ಬಾಂಡ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಂತ ಹೇಳ್ತೀವಿ.
ಇಲ್ಲಿ ಒಂದು ಅತ್ಯಂತ ಏನದು ಟೇಕ್ ಅವೇ, ಯಾವ ಒಬ್ಬ ಸೀನಿಯರ್ ಸಿಟಿಸನ್ ಹತ್ರ ಹೆಚ್ಚು ಹಣ ಇರುತ್ತೆ ಆದರೆ ಅವನಿಗೆ ತತ್ಕಾಲಕ್ಕೆ ಅದು ಬೇಕಿಲ್ಲ ಅಂತ ಇರುತ್ತಲ್ಲ, ಮತ್ತು ಅವ್ರಿಗೆ ಪೆನ್ಷನ್ ಇರಲ್ಲ ಅನ್ನೋಂಥವ್ರು ಇಲ್ಲಿ ಹಾಕ್ಬೋದು. ಯಾಕೆ ಇದು ಹೇಳಿದೆ ಅಂದರೆ, ಮೊದಲು ಮೇಲಿನ ಸ್ಕೀಮ್ಗಳಲ್ಲಿ ಕೆಲವೊಂದರಲ್ಲಿ 15 ಲಕ್ಷ ಗರಿಷ್ಠ ಮಿತಿ ಅಂತ ಹೇಳಿದ್ದೆ ಅಲ್ವಾ. ಈ RBI ಬಾಂಡ್ ಅಥವಾ GOI ಬಾಂಡ್ ಅಂತೇನಿದೆ, ಇದಕ್ಕೆ ಗರಿಷ್ಠ ಮಿತಿ ಇಲ್ಲ. ನಿಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಕೂಡ ನೀವಿಲ್ಲಿ ಹೂಡಿಕೆ ಮಾಡ್ಬೋದು, ಅದಕ್ಕೆ ಮಿತಿ ಇಲ್ಲ. ಮತ್ತು ಹೇಗೆ ಇದ್ರ ಮೇಲೆ ಬಡ್ಡಿ ಹೇಗೆ ಇದು ಮಾಡ್ತಾರೆ ಅಂತಂದರೆ, ಈಗ ನೋಡಿ, ನಮ್ಮ ಸಣ್ಣ ಉಳಿತಾಯ ಇದೆಯಲ್ಲ, PPF ಅಂತ ಹೇಳ್ತೀವಿ, PPF ಇದೆಯಲ್ಲ, ಆ PPFದು ಇವತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದು 6.8 ಇದೆ. ಅದರ ಮೇಲೆ ಇವ್ರೇನು ಮಾಡ್ತಾರೆ, 0.35 ಜಾಸ್ತಿ ಕೊಡ್ತಾರೆ. ಪ್ರತಿ ಸರ್ತಿ PPF ಅಮೌಂಟ್ ಎಷ್ಟಿರುತ್ತೆ, PPF ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಮೇಲೆ 0.35 ಹೆಚ್ಚಿಗೆ ಕೊಡ್ತಾರೆ. ಎಲ್ಲಿಯ ತನಕ PPFದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗೋದಿಲ್ಲ, ಅದರ ತನಕ ಇದು ಕೂಡ ಕಡಿಮೆ ಆಗೋದಿಲ್ಲ. ಅಂದ್ರೆ ಅರ್ಥ ಆಯ್ತಲ್ಲ. ಈಗ 7.15% ನಿಮಗೆ ಇಲ್ಲಿ ಇದು ಸಿಕ್ಕುತ್ತೆ, ಏನೋ ಬಡ್ಡಿ ಸಿಕ್ಕುತ್ತೆ. ಇದನ್ನ ಪ್ರತಿ 6 ತಿಂಗಳಿಗೊಮ್ಮೆ ಕೊಡ್ತಾರೆ ಬಡ್ಡಿನ. ಇನ್ನೊಂದು ಗಮನಿಸಿ, ನಾನು ಮೊದಲೇ ಹೇಳಿದೆ, PPF ಏನಾದರೂ ನಾಳೆ 6.8 ಇದ್ದದ್ದು 7 ಆದರೆ ನಿಮಗೆ 7.15 ಸಿಕ್ಕೋ ಬದಲು ಎಲ್ಲಿ GOI ಬಾಂಡಲ್ಲಿ 7.35 ಸಿಕ್ಕುತ್ತೆ. ಅಂದರೆ PPF ಎಷ್ಟಿದೆ ಇವತ್ತು ರೇಟ್ ಆಫ್ ಇಂಟ್ರೆಸ್ಟು, ಅದರ ಮೇಲೆ 0.35% ಹೆಚ್ಚಿಗೆ ಇಲ್ಲಿ ಕೊಡ್ತಾರೆ. ಅರ್ಥ ಆಯ್ತಲ್ಲ. ಮತ್ತು ಇಲ್ಲಿ ಇನ್ನೊಂದು ಅತ್ಯಂತ ಲಾಭದಾಯಕ ಅಂಶ ಅಂದರೆ, ಮೊದಲೇ ಹೇಳಿದೆ, ಇದಕ್ಕೆ ಮಿತಿ ಇಲ್ಲ, ಎಷ್ಟು ಹಣ ಬೇಕಾದರೂ ನೀವಲ್ಲಿ ಹೂಡಿಕೆ ಮಾಡ್ಬೋದು. ಇದ್ರ ಜೊತೆಗೆ ಗೋಲ್ಡ್ ಬಾಂಡ್ಗಳಿದೆ, ಅದು ನಿಮ್ಗೆ ಗೊತ್ತೇ ಇದೆ, 8 ವರ್ಷ ಅಲ್ಲಿ ಕೂಡ ಲಾಕ್ ಇನ್ ಪೀರಿಯಡ್ ಇರುತ್ತೆ. 1 ಗ್ರಾಮಿಂದ 4 kg ತನಕ ತಗೋಬೋದು. ಯಾರಿಗೆ ಪೆನ್ಷನ್ ಬೇಡ ಅಂದರೆ ಪ್ರತಿ ತಿಂಗಳು ಹಣ ಬೇಡ ಅಂತಾರೆ, ಅಂಥವ್ರು ಇಲ್ಲಿ ಹೂಡಿಕೆ ಮಾಡ್ಬೋದು. ಕ್ಯಾಪಿಟಲ್ ಗೇನ್ ಕೂಡ ಇರೋದಿಲ್ಲ. 8 ವರ್ಷದ ನಂತರ ನೀವೇನು ಹೆಚ್ಚಿನ ಲಾಭಾಂಶ ಪಡಿತೀರಿ, ಅದಕ್ಕೆ ಕ್ಯಾಪಿಟಲ್ ಗೇನ್ ಕೂಡ ಇರೋದಿಲ್ಲ. ಇಲ್ಲಿ ಕೂಡ ಹೂಡಿಕೆ ಮಾಡ್ಬೋದು. ಇವುಗಳೆಲ್ಲದರ ಜೊತೆಗೆ ಒಂದಷ್ಟು ಧೈರ್ಯ ಇರುವಂಥವ್ರು, ಅಂದರೆ ಈಗ ತಾನೇ ಹಿರಿಯ ನಾಗರಿಕರ ಪಟ್ಟ ಪಡ್ಕೊಂಡಂಥವ್ರು ಒಂದಷ್ಟು ಅಧ್ಯಯನ ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ಉಳಿತಾಯ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ಇದೆ, ಬೇರೆ ಬೇರೆ ಒಳ್ಳೊಳ್ಳೆ ಬ್ಲೂ ಚಿಪ್ಸ್ ಕಂಪನಿಗಳಿರುತ್ತೆ. ಅಂಥ ಕಡೆ ಎಲ್ಲ ನೀವು ಒಂದಷ್ಟು ನೀವು ಏನು ಮಾಡಬೇಕು, ಅಧ್ಯಯನ ಮಾಡಬೇಕಾಗತ್ತೆ. ಅಧ್ಯಯನ ಮಾಡಿ ನೀವಿಲ್ಲಿ ಹೂಡಿಕೆ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಮುಂದಿನ ಜೀವನ ಏನಿರುತ್ತೆ, ನಿವೃತ್ತ ಜೀವನ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಏನಾಗ್ತಿತ್ತು, ನಮ್ಮ ಒಂದು ಮನುಷ್ಯನ ಜೀವಿತಾವಧಿ ಇತ್ತಲ್ಲ, ಅದು ಬಹಳ ಕಡಿಮೆ ಇತ್ತು. ಇವತ್ತು ಥ್ಯಾಂಕ್ಸ್ ಟು ದ ಮೆಡಿಕಲ್ ಸೈನ್ಸಸ್ ನಮ್ಮ ಭಾರತೀಯರ ಒಂದು ಜೀವನ ಏನಿದೆ, ಬದುಕೋ ಒಂದು ವರ್ಷ ಏನಿದೆ, ಎಷ್ಟು ವರ್ಷ ಜೀವಿತಾವಧಿ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಆಗೋಗಿದೆ. 70ರಿಂದ 75 ತನಕ ನಾವು ಕೂಡ ಬದುಕಕ್ಕೆ ಶುರು ಮಾಡಿದ್ದೀವಿ. 80 ಕೂಡ ಟಚ್ ಮಾಡ್ತಾ ಇದ್ದೀವಿ. ಅಂದರೆ ಗಮನಿಸಿ ನೋಡಿ ಮಿತ್ರರೇ, ನಿವೃತ್ತಿಯ ನಂತರ 10ರಿಂದ 15, 20 ವರ್ಷಗಳ ಕಾಲ ನಿಮಗೆ ಬದುಕಿರುತ್ತೆ. ಆ ಬದುಕನ್ನು ಸುಂದರವಾಗಿ ಕಳಿಬೇಕು ಅಂತಂದರೆ ಒಂದಷ್ಟು ಪ್ಲಾನಿಂಗ್ ಮಾಡಬೇಕು. ಇಫ್ ಯು ಆರ್ ನಾಟ್ ಪ್ಲಾನಿಂಗ್ ಮೀನ್ಸ್ ಯು ಆರ್ ಪ್ಲಾನಿಂಗ್ ಟು ಪೆರಿಶ್ ಅಂತ ಒಂದು ಇಂಗ್ಲೀಷಲ್ಲಿ ಮಾತು ಹೇಳ್ತಾರೆ. ಹಾಗಾಗಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ, ರಿಟೈರ್ಮೆಂಟ್ ಹೇಗಿರಬೇಕು ನಮ್ಮದು ಅನ್ನೋ ಒಂದು ಕನಸನ್ನು ನೀವು ಕಾಣಿ. ಆ ಕನಸಿಗೆ ಒಂದು ಪ್ಲ್ಯಾನ್, ಒಂದು ರೂಪುರೇಷೆನ ಸಿದ್ಧ ಮಾಡಿಕೊಂಡ್ರೆ ನಿಮ್ಮ ನಿವೃತ್ತ ಬದುಕೇನಿರುತ್ತೆ ಅದು ಬಹಳ ಸೊಗಸಾಗಿರುತ್ತೆ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.